ಬಟ್ ಇನ್ನೂ ಬಂದಿಲ್ಲ ಅಲ್ಲ ರಘು ಸರು? ಅರ್ಜುನ್ ಹಲೋ ಯಾಕಿನ್ನು ರಘು ಸರ್ ಬಂದಿಲ್ವಾ? ಆನ್ ದ ವೇ ಅಂತ ಹೇಳಿದ್ರು. ನಿಮ್ಮ ಹತ್ರ ಪಿಂಕ್ ಕಲರ್ ಲಿಪ್ಸ್ಟಿಕ್ ಇದೆ. ಇದೆ ಪಿಂಕ್ ಇದೆ. ಅರ್ಜುನ್ ರೀಲ್ಸ್ ಎಲ್ಲ ಮಾಡ್ತಿರ್ತೀರಲ್ಲ, ಲೆಟ್ಸ್ ಡೂ ರೀಲ್ ಇವತ್ತು ಮಾಡೋಣ. ಓಕೆನಾ? ಏನು ನೆಕ್ಸ್ಟ್ ಯಾವ ಸಾಂಗ್ ಮಾಡೋಣ? ಜೇಮ್ಸ್ ದೇ ಮಾಡೋಣ. ಇಲ್ಲೇನೋ ಬ್ಲರ್ ಆಗಿ ಬರ್ತಾ ಇದೆ, ಬ್ಲರ್ ಆಗೋಯ್ತು. ಹಲೋ ಹಲೋ ಈ ಫಿಲ್ಟರ್ ಚೇಂಜ್ ಮಾಡಿ. ಹಲೋ ಇದು ಓಕೆನಾ? ನಾನು ನಿಮ್ಗೆ ಕಾಣಿಸ್ತಾ ತಾನೆ? ನಾನು ಕಾಣಿಸ್ತಾ ಯಾವ ಸಾಂಗ್? ಇದೇನ್ರಿ ಮಾಡ್ರಿ, ಇದೇನಿದೆ ಒಂದು ಲೈನ್ ಹಲೋ ಏನು ಹಲೋ ಶೂಟ್ ಮಾಡ್ಬೇಕಾದ್ರೆ ನಮಗ್ ಕಾಣಿಸಲ್ಲ ಅಲ್ಲ ಅವರು. ಹೇಳ್ ಜನ ಮೊದಲೆಲ್ಲ ಬಂದು ನನಗೆ ಕಂಟ್ರೋಲ್ ಯಾವಾಗ ಬಂದ ನನ್ ಬಂದು ಯಾರು ನಂಗೆ ಕಾಣಿಸಲ್ವಾ? ಮಾಡ್ತೀನಿ ಈಗ ಮಾಡ್ತೀವಿ ಈಗ ನೋಡಿ ಇವ್ರಿಗೆ ರಘು ಸರ್ ಏನ್ ಮಾಡಿ ಯಾವಾಗ ಬಂದ್ರಿ? ಯಾರು ರಘು ಸರ್? ನಾ ವೆಲ್ಕಮ್ ಮಾಡಿಲ್ಲ. ಏನಮ್ಮ ನೀವು? ಸಾರಿ ಸರ್, ನಾನು ಅವಾಗಿಂದ ಬಂದು ನಿಮ್ಗೆ ಅಲ್ಲಮ್ಮ ನೀನ್ ಮತ್ತೆ ನಿಂಗೆಲ್ಲ ಮಾಡ್ದನಲ್ಲಮ್ಮ, ನಾನು ಕಾಣಿಸ್ತಿಲ್ಲವಮ್ಮ ನಿಮ್ಗೆ. ಸರ್ ದೇವರನ್ನೇ ಕಾಣಿಸಿಲ್ಲ ಸರ್ ನಂಗೆ. ನೀವು ನನ್ನ ಪಾತ್ರ ಏನೋ ನೀವು ಅದನ್ನೇ ಮಾಡ್ಕೊಂಡಿದ್ದೀರಾ ನೀವೆಲ್ಲ ಮನಸ್ಸಲ್ಲಿ. ಡೈರೆಕ್ಟರ್ ತುಂಬಾ ಮೋಸ ಇದು ಸರ್. ನಂಗೂ ಕಾಣಿಸಿಲ್ಲ ಸರ್. ಬಟ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಥ್ಯಾಂಕ್ ಯು ಸರ್ಗೆ. ಥ್ಯಾಂಕ್ ಯು ಫಸ್ಟ್ ಒಂದು ಕೆಲಸ ಮಾಡಿ. ನನ್ನ ಮುದ್ದು ಬಂಗಾರ. ನಮಸ್ಕಾರ, ನೀವು ನೋಡ್ತಾ ಇರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಹೊಸಬರಿಗೆ ಸದಾ ಅವಕಾಶ ಕೊಡೋಂಥ ನಮ್ಮ ಅಪ್ಪು ಸರ್ನ ಕನಸು PRK. ಎಸ್, ಈ ವೇದಿಕೆಯಲ್ಲಿ ಮತ್ತೊಂದು ಚಿತ್ರ ಈಗ ಬಿಡುಗಡೆ ಆಗ್ತಾ ಇದೆ, ಅದೇ ಫ್ಯಾಮಿಲಿ ಪ್ಯಾಕ್. ಸೊ ಎಲ್ಲ ಫ್ಯಾಮಿಲಿಯವರು ಒಟ್ಟಿಗೆ ಕೂತ್ಕೊಂಡು ನಗಬೇಕು ಅನ್ನೋ ಒಂದು ಕನಸಿದಿಲ್ಲ, ಅದು ತುಂಬಾ ದಿನದ ಹಿಂದೆನೆ ಸ್ವಲ್ಪ ಕಡಿಮೆ ಆಗೋಗಿತ್ತು. ಎಲ್ಲರೂ ಅವ್ರವ್ರ ರೂಮಲ್ಲಿ ಕೂತ್ಕೊಂಡು TV ನೋಡ್ಕೊಂಡು ಮೊಬೈಲಲ್ಲಿ ಐಪ್ಯಾಡ್ಗಳಲ್ಲಿ TV ನೋಡೋದಾಯ್ತು. ಆದರೆ ಈ ಸಿನಿಮಾನ ನನ್ನ ಪ್ರಕಾರ ಎಲ್ಲರೂ ಒಟ್ಟಿಗೆ ಒಂದೇ TV ಮುಂದೆ ಕೂತ್ಕೊಂಡು ನೋಡಬೇಕು, ಅದೇ ಫ್ಯಾಮಿಲಿ ಪ್ಯಾಕ್. ಸೊ ಈಗ ನಮ್ಮ ಜೊತೆ ಫ್ಯಾಮಿಲಿ ಪ್ಯಾಕ್ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ದ ಫ್ಯಾಮಿಲಿನೇ ಇದೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಮುದ್ದಿನ ರಂಗಾಯಣ ರಘು ಸರ್ ಅವ್ರನ್ನ. ನಮಸ್ತೆ ಸರ್. ಹಾಗೇನೆ ವೆರಿ ಬ್ಯೂಟಿಫುಲ್ ಅಮೃತ ಅವರಿದ್ದಾರೆ ನಮ್ಮ ಜೊತೆ. ಇವಾಗ ಕರೆಂಟ್ ಬ್ಯೂಟಿಫುಲ್ ಹೀರೋಯಿನ್ ಸರ್ ನಮ್ಮ ಕನ್ನಡದ ಹುಡುಗಿ, ನಮ್ ಹೀರೋ. ಅಂಡ್ ಈ ಫ್ಯಾಮಿಲಿ ಪ್ಯಾಕ್ ನ ತುಂಬಾ 6 ಪ್ಯಾಕ್ ತರ ಮೇಂಟೈನ್ ಮಾಡ್ತಾ ಇರೋಂತ ನಮ್ಮ ಹೀರೋ ಲಿಖಿತ್ ಶೆಟ್ಟಿ ಅವರು ಇದ್ದಾರೆ. ಫನ್ ಪ್ಯಾಕ್ ನ ರೆಡಿ ಮಾಡಿರುವಂತ ನಿರ್ದೇಶಕರು ಅರ್ಜುನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹಲೋ, ವೆಲ್ಕಮ್. ರಂಗಾಯಣ ರಘು ಸರ್, ನೀವು ಇದರಲ್ಲಿ ಕಾಣಿಸೋದೇ ಇಲ್ಲ ಸರ್ ಯಾರಿಗೂ ಅವ್ರಿಗೆ ಅಂತ ಹೇಳಿ ಬಂದಾಗ ಯಾವ ಒಂದು ವಿಷಯ ನಿಮ್ಗೆ ತುಂಬಾ ಇಷ್ಟ ಆಯ್ತು ಇದರಲ್ಲಿ? ನನಗೆ ಫಸ್ಟ್ ಈ ಕತೆ ನನಗೆ ಹೇಳಿದ್ದು, ನಂಗೆ ಪ್ರೀತು ಹೇಳಿದ್ರು ಈ ಥರ ಒಂದು ಕತೆ ಮಾಡ್ಕೊಂಡಿದ್ದಾರಣ್ಣ, ಚೆನ್ನಾಗಿದೆ ಕೇಳಿ ಒಂದ್ಸರಿ ಅಂತ ಲಿಖಿತ್ ಹೇಳಿದ್ರು. ಲಿಖಿತ್ ಮತ್ತೆ ಅರ್ಜುನ್ ಬಂದು ನನ್ನ ಕತೆ ಹೇಳಿದ್ರು. ನನಗೆ ಹೇಳಿದ ತಕ್ಷಣ ಅನಿಸ್ತು ನನಗೆ ಇದು ಚೆನ್ನಾಗಿದೆ. ಈಗಾಗಲೇ ದೇವದ ಪಿಕ್ಚರ್ ಸಾಕಷ್ಟು ಬಂದಿದ್ದಾವೆ. ಮಂಚ ತಿರುಗಿಸ್ಬಿಟ್ಟು ಅದು ಫ್ಯಾನ್ ಎಲ್ಲ ಬಂದ್ಬಿಟ್ಟು ರೋಡಲ್ಲೆಲ್ಲ ಫ್ಯಾನ್ ಹೋಗ್ಬಿಟ್ಟು ಏನೇನೋ ಆಗಿ ಈ ಸೀಸನ್ನೇ ಬಂದ್ಬಿಡ್ತು, ಎಲ್ಲ ಹುಡುಕಿ ಕತೆ ಮಾಡ್ಬಿಟ್ರು. ಇದು ಆ ಥರದ್ದಲ್ಲ, ಇದು ಪಾಪ ಇದು ಆ ಥರದ್ದಲ್ಲ. ಇದು ನಾನು ಅರ್ಜುನ್ ಇದು ಹೆಂಗೆ ಯೋಚನೆ ಮಾಡಿದ್ರಿ ಇದು ಈ ಥರದ್ದು? ಈಗ ದೆವ್ವ ಅಂದ್ಕೊಳ್ಳೆ ಒಂದು ಅಗ್ರೆಸಿವ್ನೆಸ್ ಬರ್ತದೆ, ಅದೇನೋ ಧಂಗ್ ಧಂಗ್ ಅಂತ ಬರ್ತದೆ. ಅದು ಯಾಕೆ ಅದು ಹಂಗೆ ಗೊತ್ತಿಲ್ಲ. ಅದು ಮೋಸ್ಟ್ಲಿ ದೆವ್ವಗಳಿಗೆಲ್ಲ ಒಂದೇ ಥರ ವರ್ಕ್ಶಾಪ್ ಮಾಡಿಸಿರ್ಬೇಕು. ಆಮೇಲೆ ನನಗೆ ಯಾವಾಗ್ಲೂ ಕಾಡಂದ್ರೆ ಈ ಮೋಹಿನಿಗಳಿಗೆಲ್ಲ ಬ್ಲೌಸ್ ಯಾರು ಸ್ಟಿಚ್ ಮಾಡ್ತಾರೆ, ಯಾವಾಗ್ಲೂ ಕಾಡೋದು. ಇದರಲ್ಲಿ ಆ ಥರದ್ದು ಏನೂ ಇಲ್ಲ. ಫುಲ್ ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡಿರುತ್ತೆ ಅವ್ನ ಲವರ್ಗೋಸ್ಕರ. ಸಿಕ್ಕಿರಲ್ಲ, ಅದೊಂದೇನೋ ಒಂದು ಸಣ್ಣದಾಗ ಒಂದು ಎಕ್ಸ್ಪೈರಿ ಡೇಟ್ ಒಂದು 6 ತಿಂಗಳಿರುತ್ತೆ. ಅದ್ಯಾವುದೋ ಮನೇಲಿ ತಾನೇ ಮೇಲೆ ಅಂದ್ರೆ ಈ ಹುಡುಗ ಪಾಪ ಇವನು ನೋಡ್ಬಿಟ್ಟು ಅವ್ನು ಒಳ್ಳೇದಾಗಂತ ತುಂಬಾ ಮುದ್ದಾಗಿದೆ. ಹೌದು, ಇನ್ನೋಸೆಂಟು, ಪರವಾಗಿಲ್ಲಪ್ಪ ಇದು ಮನುಷ್ಯ ಒಳ್ಳೆಯವನು, ನನ್ನ ದೇವುಗಳಿಗೆ ಏನು ತೊಂದರೆ ಮಾಡಲ್ಲ ಅಂದ್ಕೊಂಡು ಇದನ್ನ ಕಾಣಿಸ್ಕೊಂಬಿಡೋಣ, ಒಂದು ಲೀನಿಯನ್ಸ್ ತಗೊಂಡು ಮಾಡ್ತಿದ್ದಾಳೆ ಅಂದ್ಬಿಟ್ಟು ಈ ಥರದ ಎಜ್ಜಲ್ಲಿ ಹಿಂಗೆ ನಿಂತ್ಕೊಂಡು ಬೀಳೋಣ ಅಂತ. ನಾನು ಇಂಟ್ರೋ ಮಾಡ್ತಾರೆ. ಬೆಸ್ಟ್ ಏನಂದ್ರೆ ಸರ್ರೋಗ್ ಬೀಳ್ತಾರಲ್ಲ, ಅಲ್ಲೊಂದು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಸರ್.
ಈಗ ಫ್ಯಾಮಿಲಿ ಪ್ಯಾಕ್ ಈ ಹೆಸರನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಫ್ಯಾಮಿಲಿ ಪ್ಯಾಕ್ ಅನ್ನೋದು ಟೈಟಲ್ ನಾವು ಇಟ್ಟೇ ಇರಲಿಲ್ಲ ಇನ್ನೂ. ಅಥವಾ ರಂಗಣ್ಣ ರಘು ಸರ್ ಫ್ಯಾಮಿಲಿ ಪ್ಯಾಕ್ ನೋಡ್ಕೊಂಡು ನೀವು ಇದನ್ನ ಇಟ್ಬಿಟ್ರೆ ಹೆಂಗಾದ್ರು? ಟೈಟ್ಲಿಗೋಸ್ಕರ ಅಂದ್ರೆ ಯಾವ ತರ ಟೈಟ್ಲ್ ಇಡ್ಬೋದು ಏನು ಅಂತ ಮಾಡ್ತಾ ಇದ್ವಿ. ಆಗ ಯಾವ್ದೋ ಒಂದು ಐಸ್ ಕ್ರೀಮ್ ಬಾಕ್ಸ್ ತಗೊಳಕ್ ಹೋದಾಗ ಫ್ಯಾಮಿಲಿ ಪ್ಯಾಕ್ ಅಂತ ಇತ್ತು ಅದ್ರ ಮೇಲೆ. ಆಮೇಲೆ ನನ್ನ ಸಿನಿಮಾನು ಫ್ಯಾಮಿಲಿಗಳ ಬಗ್ಗೆನೇ ಇರೋದು. ಸೊ ಹಂಗಾಗಿ ಇದು ಚೆನ್ನಾಗಿದೆ ಅಂತ ಹೇಳಿ ಆಮೇಲೆ ಅಪ್ಪು ಸರ್ಗೆ ಹೇಳಿದ್ವಿ. ಅದು ಬಂದು ಇನ್ನೂ ಫಿಕ್ಸ್ ಆಗಿರ್ಲಿಲ್ಲ. ಅವಾಗ ಫ್ಯಾಮಿಲಿ ಪ್ಯಾಕ್ ಅಂತ ಟೈಟ್ಲು ಹೆಂಗಿದೆ ಸೂಪರ್ ಸೂಪರ್ ಇಡಿ ಇಡಿ ಅಂದ್ಬಿಟ್ಟು ಒಂದ್ ಸೆಕೆಂಡ್ಗೆ ಹೇಳಿದ್ರು. ವೆರಿ ನೈಸ್. ಬಟ್ ನೀವ್ ಯಾವತ್ತಾದ್ರೂ ಇದಕ್ಕಿಂತ ಮುಂಚೆ ದೆವ್ವ ನೋಡಿದಿರ ಲಿಖಿತ್? ನೀವು ರಿಯಲ್ ಲೈಫ್ ಅಲ್ಲಿ ಮದ್ವೆ ಆಗಿದೆಯಾ ನಿಮ್ಗೆ? ದಯವಿಟ್ಟು ಆತರ ಆನ್ಸರ್ಸ್ ಆಗಿದೆ. ನಾನು ಫಸ್ಟ್ ಫಿಲ್ಮ್ ಶೂಟ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಕಾರಲ್ಲಿ ಬರ್ತಾ ಇದ್ದೆ ಮಿಡ್ ನೈಟ್. ಸೊ ಹೈವೇ ಅಲ್ಲಿ ಸಡನ್ ಆಗಿ ಇಬ್ರು ಹಿಂಗ್ ಸ್ಪ್ಲಿಟ್ ಆದ್ರು ಫ್ಲೋಟಿಂಗ್. ಸೊ ನನಗೆ ಅದನ್ನ ನೋಡಿ ಅವತ್ ರಾತ್ರಿ ಮನೆಗೆ ರೀಚ್ ಆಗ್ಬೇಕಾದ್ರೆ 2 ಗಂಟೆ ಏನೋ ಆಗಿತ್ತು. ಆ ಇಲ್ಯೂಷನ್ ಇನ್ನ ಆಚೆ ಬಂದಿಲ್ಲ. ನೀವು ಅದಕ್ಕೆ ಫ್ಯಾಮಿಲಿ ಪ್ಯಾಕ್ ಮಾಡಿದ್ದ? ಪರ್ದೆ ಮೇಲೆ ನಿಮ್ಮನ್ನ ನೋಡಿ ನಾವು ತುಂಬಾ ದಿನ ಆಗಿತ್ತು. ಓಕೆನಾ, ಇಟ್ಸ್ ಅಗೇನ್ ಒಂದು ಸೂಪರ್ ಫ್ಯಾಮಿಲಿ ಪ್ಯಾಕ್ ಜೊತೆ ಬರ್ತಾ ಇದ್ದೀರಾ, ಕಮ್ ಬ್ಯಾಕ್ ಜೊತೆ. ಆ ಸಂತೋಷ ಹೆಂಗಿದೆ? ನಾನು ಅರ್ಜುನ್ ಸಂಕಷ್ಟಕರ ಗಣಪತಿ ಮಾಡಿದ್ವಿ, ಸಕ್ಸಸ್ ಸಿಕ್ತು, ಎಲ್ಲ ಆಯ್ತು. ಅದಾದ್ಮೇಲೆ ನಾನು ಹಲವಾರು ಕಥೆಗಳನ್ನ ಕೇಳಿದೆ. ಅರ್ಜುನ್ ಬೇರೆಯವ್ರ ಜೊತೆ ವರ್ಕ್ ಮಾಡ್ಬೇಕಂತ ಇದ್ರು. ಸೊ ಡಿಸ್ಕಸ್ ಮಾಡ್ತಾ ಮಾಡ್ತಾ ಇದೊಂದು ಸೀನ್ ಹೇಳಿದ್ರಲ್ಲ ರಂಗಣ, ಆ ಸೀನ್ ನನಗೆ ಹೇಳಿದ್ರು. ಸೊ ನಮ್ ಕತೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಆ ಸೀನ್ ಹೇಳಿದ ತಕ್ಷಣ ನಾನು ಹೇಳಿದೆ ಅರ್ಜುನ್ ಇದು ಪಕ್ಕಾ ವರ್ಕ್ ಆಗುತ್ತೆ. ಯು ಗೆಟ್ ದಟ್ ಇಮೋಷನ್. ಒಂದ್ ಕತೆ ಕೇಳಿದಾಗ ಈ ಪ್ಲಾಟ್ ಪಾಯಿಂಟ್ ವರ್ಕ್ ಆಗುತ್ತೆ. ಸೊ ಅಲ್ಲಿಂದ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ 3 ಪ್ರೊಡಕ್ಷನ್ ಹೌಸಸ್ ಹೋದ್ವಿ. ಕೊನೆಗೆ ಅಪ್ಪು ಸರ್ ಹತ್ರ ಬಂದಾಗ ಅಪ್ಪು ಸರ್ ಓಕೆ ಅಂದ್ರು. 2020 ಮಾರ್ಚ್ ಸ್ಟಾರ್ಟ್ ಮಾಡಿದ್ವಿ. ಲಾಕ್ಡೌನ್ ಆಯ್ತು. ಸೊ ಈ 3 ಲಾಕ್ಡೌನ್ ದಾಟ್ಕೊಂಡು ಸಿನಿಮಾ ಫಿನಿಶ್ ಮಾಡಬಾರಷ್ಟರಲ್ಲಿ ಇಷ್ಟು ಟೈಮ್ ಆಯ್ತು. ನೈಸ್ ನೈಸ್. ಅಂಡ್ ನನ್ಗೆ ತುಂಬಾ ಇದ್ರಲ್ಲಿ ಇನ್ನೊಂದು ಪಾತ್ರ ಇಷ್ಟ ಆಗಿದೆ ಅಂದ್ರೆ ಅಮೃತ ಅವ್ರ ಪಾತ್ರ. ಅಂದ್ರೆ ಅವ್ರಿಗೆ ಜೀವನದಲ್ಲಿ ಊಟ ತಿಂಡಿ ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ, ನನ್ಗೆ ಲೈಕ್ಸ್ ಬರ್ತಾ ಇಲ್ಲ, ನನಗೆ ನಾನು ಮಾಡೋ ರೀಲ್ಸ್ಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದೇ ಚಿಂತೆ. ತುಂಬಾ ಈಸಿ ಆಯ್ತಾ ರೀಲ್ಸ್ ಮಾಡೋ ಕ್ಯಾರೆಕ್ಟರ್ ಅಥವಾ ಕಷ್ಟ ಆಗುತ್ತಾ? ನನಗೆ ಫಸ್ಟ್ ಆಫ್ ಆಲ್ ರೀಲ್ಸ್ ನೋಡಿದಾಗೆಲ್ಲ ಒಂಥರ ಕೈ ಮುಗಿಬೇಕು ಅನ್ಸುತ್ತೆ. ಹೆಂಗ್ ಟೈಮ್ ತಗೋತೀರಾ, ಹೆಂಗ್ ಡ್ರೆಸ್ ಚೇಂಜ್ ಮಾಡ್ತೀರಾ, ಪೇಷನ್ಸ್ ಬೇಕು. ಇಡೀ ದಿನ ಹೊಟ್ಟೋಗುತ್ತೆ ಅದ್ರಲ್ಲೇ. ಹೊಸದೆಲ್ಲ ಬರುತ್ತಲ್ಲ ಹಿಂಗಂದ ತಕ್ಷಣ ಪಟ್ 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 ಅಂತ ಡ್ರೆಸ್ ಚೇಂಜ್ ಮಾಡೋದು. ಇದ್ರದೊಂದು ತಮಾಷೆ ಆಯ್ತು ನೋಡಿ. ಇದ್ರದ್ದೇ ಒಂದು ತಮಾಷೆ ಆಯ್ತು. ಎಲ್ಲ ಫುಲ್ ಎಲ್ಲ ಫೇಸ್ ಲಾಕ್ ಓಪನ್ ಆಗುತ್ತೆ. ಮನೆಗೆ ಹೋಗ್ಬಿಟ್ಟು ಎಲ್ಲ ಆಯ್ತು, ಮೇಕಪ್ ಎಲ್ಲ ತೆಗೆದು ಕ್ಯಾಮ್ರಾ ಹಿಡ್ಕೊಂಡು ಎಲ್ಲ ಮಾಡಿ ಹಿಂದೆ ಮುಂದೆ ಮಾಡಿ ತಿರ್ಗಾಟ್ ನೋಡಿ ತಿರ್ಗಾ ಅವಾಗ ಸೆನ್ಸ್ ಆಯ್ತಂತ ಹೋಗಿ ಎಲ್ಲ ಮತ್ತೆ ಮಾಡ್ಕೊಂಡ್ ಬಂದು ನಿಂತಾಗ ಹೌದಾ ನನಗೆ ಅರ್ಜುನ್ ಅವ್ರು ಯಾವಾಗ ಹೇಳಿದ್ರು ಈ ತರ ರೀಲ್ಸ್ ಮಾಡ್ಬೇಕು, ನೀ ಹೆಂಗ್ ಇಡ್ಬೇಕು ಅಂತಂದ್ರೆ ನೀನ್ ಒಂದೊಂದ್ ಡೈಲಾಗ್ ಹೇಳ್ಬೇಕಾದ್ರೂ ಇವಾಗ ನಿಂಗೆ ಸಿಟ್ಟು ಬಂತ ಒಂದ್ ರೀಲ್ ಮಾಡ್ಬೇಕು, ಬೇಜಾರಾಯ್ತಾ ಒಂದ್ ರೀಲ್ ಮಾಡ್ಬೇಕು, ಈ ತರ ಇರ್ಬೇಕು ಅಂತ. ಸೊ ಐ ಸೆಡ್ ಅರ್ಜುನ್ ಅವರೇ ದಿಸ್ ಇಸ್ ನನಗೆ ಫಸ್ಟ್ ಆಫ್ ಆಲ್ ರೀಲ್ಸ್ ಅಂದ್ರೆ ಆಗಲ್ಲ, ಸರಿ ನೀವು ಒಂದ್ 2-3 ವಿಡಿಯೋಸ್ ನೋಡಿ ಅಂತ. ಸೊ ನಾವು ನನಗ್ ಫನ್ನಿ ಅನ್ಸ್ತಿದ್ದು ಅವ್ರಿಗೆ ಶೇರ್ ಮಾಡ್ತಿದ್ದೆ, ಅವ್ರಿಗೆ ಫನ್ನಿ ಅನ್ಸಿದ್ ನನಗೆ ಶೇರ್ ಮಾಡ್ತಾ ಇದ್ದೆ. ಸೊ ಒಂದೊಂದ್ ಸಿಚುಯೇಷನ್ ಅಲ್ಲೂ ನೀವು ಇವಳು ತಾನೇ ಅಂತ ರಿಲೇಟ್ ಆಗ್ತಿದ್ದ ನೆಕ್ಸ್ಟ್ ಅವಳಲ್ಲ ಇವಳು ಅಂತ ಇನ್ನು ಆ ಚೇಂಜ್ ಅವರ್ ಬೇಕು ಅಂತ. ಸೊ ನೋಡ್ತಾ ಇದ್ವಿ ಅಂದ್ರೆ ಓಕೆ ಮಾತಾಡೋದ್ರಲ್ಲೂ ಕಾಮಿಕ್ ಆಗಿ ಮಾತಾಡೋದು ತುಂಬಾ ಕಷ್ಟ. ಹೌದು, ಈ ಶೂಟಿಂಗ್ ಮುಗಿದ್ಮೇಲೆ ನಾನು ಬರೀ ಬ್ರೈಟ್ ಕಲರ್ಸ್ ತಗೋತಾ ಇದ್ದೀನಿ. ನನಗೆ ಪ್ರವೇಶ. ಈಗ ಟಕ್ಕಂದ್ರೆ ನಾನು ಅಮೃತ ಅವ್ರಿಗೆ ರಂಗಣ್ಣ ರಘು ಸರ್ ಜೊತೆ ಒಂದ್ ರೀಲ್ ಮಾಡಿ ಅಂತಂದ್ರೆ ಮಾಡ್ತೀರಾ ನೀವು? ಮಾಡ್ತೇನೆ. ಏನ್ ಮಾಡ್ತೀಯಮ್ಮ? ಇದೊಂದು ರಾಜ್ಕುಮಾರ್ ಸರ್ದೊಂದು ರೀಲ್ ಮಾಡೋಣ ಸರ್. ನೀನ್ ಕೋಪ ಮಾಡ್ಕೋಬಾರ್ದು, ನಾನ್ ಕೋಪ ಮಾಡ್ಕೊಡೋದಿಲ್ಲ. ನೀ ಬೇಜಾರ್ ಮಾಡ್ಕೋಬಹುದು, ನಾನ್ ಬೇಜಾರ್ ಮಾಡ್ಕೊಳೋದಿಲ್ಲ. ನೀ ಅಳಬಾರ್ದು, ನಾನು ಅಳುತ್ತಿಲ್ಲ. ಓಕೆನಾ ಸರ್? ಹಿಂಸೆ ಆಗುತ್ತೆ ನನಗೆ. ಇಲ್ಲಿ ಪರವಾಗಿಲ್ಲ ಹೇಳಿ. ನೀ ಬೇಜಾರ್ ಮಾಡ್ಕೋಬಾರ್ದು, ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಅಳಬಾರ್ದು, ನಾನು ಅಳೋದಿಲ್ಲ. ನೀನ್ ಕೋಪ ಮಾಡ್ಕೋಬಾರ್ದು, ನಾನ್ ಕೋಪ ಮಾಡ್ಕೊಳ್ಳೋದಿಲ್ಲ. ನೀನ್ ನೊಂದ್ಕೋಬಾರ್ದು, ನಾನ್ ನೊಂದ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಮುಂದೆ ನಾವಿಬ್ರು ಸರ್ ನಿಮ್ಮ ಅನುಭವ ಹೇಳಿ. ಆಕ್ಟಿಂಗ್, ನಾಟಕ, ಡ್ರಾಮಾ ಬೆಟರ, ರೀಲ್ಸ್ ಬೆಟರ? ರೀಲ್ಸ್ ತುಂಬಾ ಕಷ್ಟ. ಮಹಾತಾಯಿ ನೀನು. ಬಟ್ ನನಗೆ ತುಂಬಾ ಮಜಾ ಅನ್ಸಿದ್ದೆ ಏನಂದ್ರೆ ರಂಗಣ್ಣ ರಘು ಸರ್ ಎಂತ ಕಲಾವಿದ ಅಂದ್ರೆ ಡೈಲಾಗ್ ಇವಾಗಷ್ಟೇ ಕಲ್ತಿದ್ದಲ್ಲ, ಆ ಮೀಸೆ ಮರೆಯಲ್ಲಿ ಅವರು ಮುಚ್ಬಿಟ್ರು ಅವ್ರ. ಲಿಖಿತ್ ಅವರೇ, ಇದ್ರಲ್ಲಿ ನಿಮ್ಮ ಪಾತ್ರ ಕಾಂಬಿನೇಷನ್ ಜೊತೆ ವರ್ಕ್ ಮಾಡೋದು ಹೇಗಿತ್ತು ಅಚ್ಯುತ್ ಸರ್ ಮತ್ತೆ ಪದ್ಮಜ ಅವ್ರ ಜೊತೆ?
ಬ್ರಿಲಿಯಂಟ್, ಅಮೇಝಿಂಗ್. ಅಚ್ಯುತ್ ಸರ್ದು ಜೊತೆ ನಂದು ಐ ಥಿಂಕ್ 2ನೇ ಸಿನಿಮಾ, ಸಂಕಷ್ಟಲ್ಲಿ ಅವ್ರು ನನ್ನ ಫಾದರ್ ಇದ್ರಲ್ಲೂ ನನ್ನ ಫಾದರು. ಕ್ಯಾರೆಕ್ಟರ್ ಬರಿಬೇಕಾದ್ರೆ ನಾವಿಬ್ರು ಫಿಕ್ಸ್ ಆಗಿಬಿಟ್ಟಿದ್ವಿ ಇದು ಅಚ್ಯುತ್ ಸರೇ ಮಾಡಬೇಕು ಅಂತ. ಪದ್ಮಜ ಮ್ಯಾಮ್ ಜೊತೆ ಮುಂಚೆ ವರ್ಕ್ ಮಾಡಿ ಇದರಲ್ಲಿ ವಿ ಹ್ಯಾಡ್ ಟು ವರ್ಕ್ ಟುಗೆದರ್ ಇನ್ ಅ ಸೀನ್. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಚ್ಯುತ್ ಸರ್ ಬಂದಾಗ ಎಲ್ಲರೂ ನಾವು ನಕ್ಕಿ ಬೀಳ್ತಾ ಇದ್ವಿ. ನಾನು ಒಬ್ನೇ ಅಲ್ಲ, ಅವರು ಸೀನಲ್ಲಿ ಫ್ಲರ್ಟ್ ಮಾಡ್ಬೇಕಾದ್ರೆ ಯಾರಿಗೂ ಸೀರಿಯಸ್ ಆಗಿರೋಕ್ಕೆ ಆಗ್ತಾನೆ ಇರ್ಲಿಲ್ಲ, ಅಷ್ಟು ಕಷ್ಟ ಆಗೋದು. ಮುಖ್ಯವಾಗಿ ನನಗೆ ಈ ಸಿನಿಮಾದು ಸ್ಟ್ರೆಂತ್ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ರಂಗಣ ಈ ಕ್ಯಾರೆಕ್ಟರ್ ಮಾಡಕ್ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಪ್ರಾಬ್ಲಿ ಈ ಸಿನಿಮಾ ಇವಾಗ ಯಾವ ರೀತಿ ಎಕ್ಸಿಕ್ಯೂಟ್ ಆಗಿದೆ, ಯಾವ ರೀತಿ ಇಮೋಟ್ ಆಗಿದೆ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಇದರಲ್ಲಿ ಇವರು ಮುದ್ದಾದ ದೆವ್ವ ಆಗಿರೋದ್ರಿಂದ ನನಗೆ ಒಂದಷ್ಟು ದೆವ್ವ ರಿಲೇಟೆಡ್ ಪ್ರಶ್ನೆಗಳಿದೆ, ಅದನ್ನೆಲ್ಲ ನೀವು ಹೇಳಿದ್ರೆ ನನಗೆ ಸಾಕು. ಓಕೆನಾ? ನಿಮ್ಮಿಂದ ಶುರು ಮಾಡೋದಾ? ಓಕೆ, ಅರ್ಜುನ್ ಅವರೇ, ನಿಮಗೆ ಭಯಂಕರವಾದಂತಹ ದೆವ್ವದ ಅನುಭವ ಆಗಿದ್ರೆ ಆ ಅನುಭವ ಏನು ಹೇಳಿ? ಲಿಖಿತ್ ಹೇಳ್ಬಿಟ್ರು ಆಲ್ರೆಡಿ. ಹಾಗೆ ಇಲ್ವಾ ಸರ್? ನಿಮಗೆ ಈ ತರದ ಅನುಭವ ಆಗಿದೆ, ದೆವ್ವದ ಅನುಭವ? ಇಲ್ಲಪ್ಪ, ನಾನು ಬರೀ ಕೇಳಿದ್ದ ಅನುಭವ, ದೆವ್ವದ ಕೇಳಿದ್ದ ಅನುಭವ ಅಷ್ಟೇ ನನಗೆ. ಹಂಗಿತ್ತಂತೆ ಹಿಂಗಿಂತೆ, ಹಂಗೆ ಹುಣಸೆ ಮರತಾಗ ಹೋಗ್ತಿದ್ದೆ, ಅಲ್ಲಿ ಒಂದ ಮಾಡ್ಬಿಟ್ಟು ಹಿಂಗೇನಕ್ಕೆ ತಿರುಗಿ ನೋಡಿದೆ, ಹಂಗೆ ನಿಂತ್ಬಿಟ್ಟಿತ್ತು ಬೆಳಗಿನ ಜಾವ 4:15 ಅಂತ ಅದು ಹೇಳೋದು. ಅಲ್ಲಿ ಹುಣಸೆ ಮರ ಕೆಳಗೆ ಮಲ್ಕೊಂಡಿದ್ದೆ, ಬೇಡ ಅಂತ ಮತ್ತೆ ಮಲ್ಕೊಂತೆ, ಇನ್ನೊಂದ್ಸರಿ ಮಲಗ್ತೆ ಹೋಗಾಚಿ ಅಂತ ಅಂತು. ಅದಕ್ಕೇನಪ್ಪ ಅಲ್ಲಿ ಮನ್ಕೊಳ್ಳಲ್ಲ, ಕಾಲ್ ನೋಡ್ರಿ ಅದು ಟಿಪಿಕಲ್ ಅದೇ, ಅದು ಹಿಂದಕ್ಕೆ ನಡ್ಕೊಂಡ್ ಬರ್ತಾಯ್ತು, ಹಿಂಗೆ ಬರ್ತಿತ್ತು ಅನ್ನೋದು. ಆಮೇಲೆ ಹಂದಿ ಬಂತು, ಒಂದೇ ಒಂದು ನೆತ್ತಿ ಮೇಲೆ ಒಂದೇ ಒಂದು ಕಣ್ಣಿತ್ತು, ಹಂದಿ ಗುರು ಈ ಥರ ಕಥೆ ಹೇಳಿದ್ದೆ ನನಗೆ. ಅಮೃತ, ನೀವು? ಆಗಿದೆ ಹೇಳಿ. ನಮ್ಮ ಮನೆಯಲ್ಲಿ ಒಂದು ಆಲ್ಮೋಸ್ಟ್ ಅವತ್ತೊಂದು 15 ಕಿಲೋಮೀಟರ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಜಾಗ್ ಮಾಡ್ಕೊಂಡೆಲ್ಲ ಬಂದಿದ್ವಿ. ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು, ತುಂಬಾ ಕೆಟ್ಟ ನಿದ್ದೆ. ಅದು ನಿದ್ದೆ ಮಾಡ್ತಾ ಇದೀನಿ, ಸಡನ್ಲಿ ಐ ಫೆಲ್ಟ್ ಹೆವಿ. ಒಂದ್ 2 ಗಂಟೆ ಹಂಗೆ ತುಂಬಾ ಹೆವಿ ಆಗ್ತಾ ಇದೆ ಅಂತ ಅನ್ಸ್ತು. ಎದ್ದೇಳಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಸಡನ್ ಆಗಿ ಹಿಂಗ್ ಏನೋ ನೋಡ್ದಂಗಾಯ್ತು, ಏನು ಅಂತ ಗೊತ್ತಿಲ್ಲ, ಗಾಬರಿ ಆಗ್ಬಿಟ್ಟೆ. ಏನು ಅಂತ ನಂಗೆ ಇದುವರೆಗೂ ಗೊತ್ತಿಲ್ಲ. ಅದಾಗಿದ್ ಒಂದು 10 ಮಿನಿಟ್ಸಲ್ಲಿ ನನ್ನ ಫ್ರೆಂಡ್ ಎದ್ಲು, ಅವಳು ನನ್ನ ಜೊತೆನೇ ಇದ್ಲು. ನನ್ನ ಫ್ರೆಂಡ್ ಎದ್ಲು, ಅವಳಂದ್ಲು ನೀನು ಬಾಗ್ಲಿಂದ ಏನಾದರೂ ನೇತಾಕಿದ್ಯಾ ಅಂತ ಅಂದ್ಲು. ನನ್ಗಂಗೆ ಆಗಿದ್ದು 10 ಮಿನಿಟ್ಸಲ್ಲಿ. ಆಮೇಲೆ ಹೋಗಿ ನೋಡ್ತೀನಿ, ಬಾಗ್ಲಿಂದ ಏನೂ ಇಲ್ಲ, ಜಾಕೆಟ್ ಇಲ್ಲ, ಏನೂ ಇಲ್ಲ. ಅವಳು ಹಂಗೆ ಅಂದ್ಬಿಟ್ಲು. ವಿ ಫ್ರೀಕ್ಡ್ ಔಟ್. ಡೋರ್ ಓಪನ್ ಮಾಡ್ಬಿಟ್ಟು ಇಬ್ರು ಓಡೋಗ್ಬಿಟ್ಟಿವಿ. ನೀವು ಅಕಸ್ಮಾತ್ ಭೂತ ಆದ್ರೆ ಯಾವ ತರ ಸೌಂಡ್ ಮಾಡ್ತೀರಾ? ಸೌಂಡೇ ಮಾಡೋಣ, ಸೌಂಡ್ಲೆಸ್ ಭೂತ. ರಘು ಸರ್, ನೀವ್ ಯಾವ ತರ ಸೌಂಡ್ ಮಾಡ್ತೀರಾ? ಅಮೃತ, ನೀವು? ನನಗೆ ಚಿಕ್ಕ ಮಗುವಿಂದನೂ ಇವತ್ತಿನವರೆಗೂ ಹಾಂಟ್ ಮಾಡೋ ಒಂದು ಸಿನಿಮಾ ಉಶ್. ಆ ಉಶಲ್ಲಿ ಇದು ಅಂತ ಬರುತ್ತೆ ಗೊತ್ತಾ? ನಾನು ಆ ಸೌಂಡ್ ಬಂದ್ರೆ ಇವಾಗ್ಲೂ ಯಾರಾದ್ರೂ ಪಕ್ಕ ಬಂದ್ಬಿಟ್ಟು ಮಧ್ಯ ಅಂದ್ರೆ ದೇವರೊಳಗೆ ಎದ್ರಕೋತೀನಿ. ಒಂದ್ಸಲಿ ಕರೆಕ್ಟ್ ಆಗಿ ಮಾಡ್ತಿದ್ರ ಹಂಗೆ? ಕರೆಕ್ಟ್ ಆಗಿ ಮಾಡಿದ್ರಿ, ಹಂಗೆ ಮಾಡಿದ್ರಿ. ಸೊ ನೀವೆಲ್ಲ ಅಪ್ಪು ಸರ್ನ ಅಪ್ರೋಚ್ ಮಾಡಿದಾಗ, ಅವ್ರಿಗೆ ಕಥೆನ ಹೇಳಕ್ ಹೋದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅದೇನ್ ಹೇಳಿದ್ರು? ಆ ಕಥೆ ಕೇಳ್ಬಿಟ್ಟು ಏನ್ ಹೇಳಿದ್ರು? ಆಕ್ಚುಲಿ ಹೇಗಾಗಿದೆ ಅಂದ್ರೆ, ನಮ್ಗೆ ಅಪ್ಪು ಸರ್ ಇನ್ಫ್ಯಾಕ್ಟ್ ಸಂಕಷ್ಟಕರ ಆಡಿಯೋ ರಿಲೀಸ್ ಮಾಡಿದ್ರು, ಟ್ರೇಲರ್ ಲಾಂಚ್ ಮಾಡಿದ್ರು, ಥ್ರೂ ಔಟ್ ಸಪೋರ್ಟ್ ಮಾಡಿದ್ರು. ಅವ್ರಿಗೊಂದು ಟೆಕ್ಸ್ಟ್ ಕಳಿಸಿದೆ, ಸರ್ ನಿಮ್ನ 10 ಮಿನಿಟ್ಸ್ ಮೀಟ್ ಮಾಡಬೇಕು, ಐ ವಾಂಟ್ ಟು ನರೇಟ್ ಅಂತ. ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ. ಆಮೇಲೆ ಅವ್ರನ್ನ ಹೋಗಿ ಮೀಟ್ ಮಾಡಿದ್ವಿ, ಕಥೆದು ಜಸ್ಟ್ ಒಂದು ಲೈನ್ ಹೇಳಿದ್ವಿ. ಆ ಲೈನ್ ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಯ್ತು. ಆಮೇಲೆ ಮ್ಯಾಮ್ ಹತ್ರ ಕಳ್ಸೋರು, ಅಶ್ವಿನಿ ಮ್ಯಾಮ್ ಹತ್ರ ಹೋದ್ವಿ, ಅವ್ರಿಗೆ ಫುಲ್ ನರೇಟ್ ಮಾಡಿದ್ವಿ. ವಾಪಸ್ ಅಪ್ಪು ಸರ್ ಹತ್ರ ಬಂದ್ವಿ, ಫುಲ್ ನರೇಟ್ ಮಾಡಿದ್ವಿ. ಸೊ ಓಕೆ ಅಂದ್ರು. ಆಮೇಲೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಹೊಡ್ಬೇಕಾದ್ರೆ ಹೇಳಿದ್ರು, ನಾವು ಮಾಡಂಗಿದ್ರೆ ನಾವೇ ಕಾಲ್ ಮಾಡ್ತೀವಿ ಅಂದ್ರು. ಸೊ ಬಂದೆ, ನಾನು ನನ್ನ ರೆಸ್ಟೋರೆಂಟ್ ಅಲ್ಲಿ ಇರ್ತೀನಿ, ಅಲ್ಲಿ ಕೂತ್ಕೊಂಡಿದ್ದೆ. ಕಾಲ್ ಮಾಡಿದ್ರು, ಅವರೇ ಕಾಲ್ ಮಾಡಿದ್ರು. ಅವ್ರು ಕಾಲ್ ಮಾಡಿ, ಓಕೆ ಲಿಖಿತ್, ನಮ್ಗೆ ಅಶ್ವಿನಿ ಮ್ಯಾಮ್ಗೂ ಇಷ್ಟ ಆಗಿದೆ, ನನ್ಗೂ ಇಷ್ಟ ಆಗಿದೆ, ಲೆಟ್ಸ್ ಗೋ ಹೆಡ್ ಅಂದ್ರು. ದೆನ್ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ಅಲ್ಲ, ನಿರ್ದೇಶಕರಾಗಿ ಪವರ್ ಸ್ಟಾರ್ ವೇದಿಕೆಯಿಂದ ನಿಮ್ಗೆ ಕಾಲ್ ಬರುತ್ತೆ, ಒಂದು ಸಂಸ್ಥೆಯಿಂದ ಕಾಲ್ ಬರುತ್ತೆ ಅಂದ್ರೆ ಅದು ಎಷ್ಟು ಹೆಮ್ಮೆ ಆಗೋ ವಿಷಯ ಅಲ್ವಾ? PRK ಪ್ರೊಡಕ್ಷನ್ಸ್ ಮಾಡ್ಬೋದು ನಾನು ಬರೆದಿಟ್ಕೊಂಡಿದ್ದೆ, ಹಂಗೆ ಆಯ್ತು ಅದು. ಬಟ್ ಆ್ಯಕ್ಚುಲಿ ಆನ್ ದ್ಯಾಟ್ ಥಾಟ್, ಹಂಸಲೇಖ ಸರ್ ಮಹಾಗುರುಗಳು ಒಂದು ಮಾತು ಹೇಳಿದ್ ನಂಗೆ ಆ್ಯಕ್ಚುಲಿ ನೆನಪಾಯ್ತು. ಅವ್ರು ಒಂದು ಸಾಲು ಹೇಳ್ತಾರೆ ಯಾವಾಗಲೂ, ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗುವೆ ಅಂತ ಹೇಳಿ. ಸರ್ ಸಿನಿಮಾ ನೋಡಿದ್ರಾ? ಸುಮಾರು ಸಲ ನೋಡಿ ನಮ್ಮನ್ನು ಕರೆಕ್ಟ್ ಕೂಡ ಮಾಡಿದ್ದಾರೆ, ಪುಣ್ಯವಂತರು. ನಾನು ಅದ್ ಹೇಳ್ಬೇಕಾರೆ ಸರ್ ಸ್ವಲ್ಪ ಖರ್ಚಾಗುತ್ತೆ ಅಂದೆ, 1 ಕೋಟಿ ಆಗ್ಲಿ ಮಾಡ್ರಿ ಅಂದ್ರು.
ಆ ಸಜೆಷನ್ಸ್ ತುಂಬಾ ಚೆನ್ನಾಗಿತ್ತು, ಅದು ಬಹಳ ಖುಷಿ ಆಯ್ತು. ನಾನು ಸಿನಿಮಾ ಅಂದರೆ ಈ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ಸಿನಿಮಾ ನೋಡಿದೆ, ನಾನು ಅಲ್ಲೇ ನೋಡಿದೆ, PRK ಆಫೀಸಲ್ಲೇ ನೋಡಿದೆ. ನಾನು ಎಲ್ಲ ನಗ್ಸಿದ್ರಿ ನೀವೆಲ್ಲ, ನಾನಂತೂ ನಗ್ತಾ ಇದ್ದೆ. ಆ ಕುದುರೆ ಸೀನ್ ಆಗುತ್ತೆ ಅದೆಲ್ಲ ಆಯಿತು, ನಗ್ತಾ ಇದ್ವಿ. ಸರಿ ಇನ್ನೇನು ಪಿಕ್ಚರ್ ಮುಗೀತು ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ಕ್ಲಿಪ್ಪಿಂಗ್ ಬಂದ್ಬಿಡತ್ತೆ. ನಮ್ಮ ಪರಮಾತ್ಮ ನಡ್ಕೊಂಡ್ ಬರ್ತಾರೆ ಆ ನಗು ಜೊತೆ. ಅದು ಬಹುಶಃ ಮುಂಚೆ ಆಗಿದ್ದರೆ ಅದೇನು ಅದು ತುಂಬಾ ಸಂತೋಷ ಪಡೋಂಥ ವಿಷಯ ಅವ್ರನ್ನ ನೋಡೋದು. ಬಟ್ ನಗು, ಕೆಲವು ವ್ಯಕ್ತಿಗಳ ನಗು ಅಳು ತರಿಸೋದಂದ್ರೆ ಅದರಲ್ಲಿ ಮೊದಲಿಗರು ಇವರು. ಆ ನಗು ನಮ್ಗೆ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ಅದು ಸೀನ್ ನೋಡೋಕೆ ನಮ್ಗೆ ತುಂಬ ಕಷ್ಟ ಆಗೋಯ್ತು ಸರ್. ಸೊ ನಿಮ್ಮ ಸೆಟ್ಟಿಗೆ ಬಂದಿದ್ರು, ನೆನಪಿಸ್ಕೊಂಡ್ರೆ ಅಮೃತ, ವಾಟ್ ಇಸ್ ದಟ್ ಯು ರಿಮೆಂಬರ್? ಅಪ್ಪು ಸರ್ ಸೆಟ್ಟಿಗೆ ಬಂದಾಗ ಮಾತಾಡಿದ ಕ್ಷಣಗಳು ಪ್ಲೀಸ್ ಶೇರ್ ಮಾಡಿ. ಫಸ್ಟ್ ಯಾವಾಗ ಇವ್ರು PRK ಅಂತಂದ್ರು ಫೈನಲಿ ಅಪ್ಪು ಸರ್ ಮೀಟ್ ಮಾಡ್ಬೋದು ನಾನು ಅನ್ಕೊಂಡೆ. ಯಾರೇ ಹೊಸಬ್ರು ಅಥವಾ ಯಾವುದೇ ಹೀರೋಯಿನ್ಸ್ ಕನ್ನಡ ಸಿನಿಮಾ ಮಾಡಬೇಕು ಅಂತ ಅಂದಾಗ ಎಲ್ಲ ತಾಯಂದ್ರು, ಬರೀ ಹೀರೋಯಿನ್ಸ್ ಅಲ್ಲ, ಅವ್ರ ತಾಯಂದ್ರ ಆಸೆ ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡು ಮುಗೀತು. ಅದು ಒಂಥರ ಅಲ್ಟಿಮೇಟ್ ಥರ. ಸೊ ಫಸ್ಟ್ ಟೈಮ್ ನನಗೆ ಅಪ್ಪು ಸರ್ ಬರ್ತಿದ್ದಾರೆ ಅಂತಂದಾಗ ಖುಷಿಯಾಗಿದೆ. ಇಲ್ಲ ಫೋಟೋಸ್ ತಗೊಳ್ಳೋಣ, ಮಾತಾಡೋಣ ಬಂದರು. ಬರ್ತಿದ್ದಂಗೆ ಫುಲ್ ಹಾರ್ಟ್ ಬೀಟ್ ಜಾಸ್ತಿ ಆಗೋಯ್ತು. ನೋಡಿದೆ ಅಪ್ಪು ಸರ್ ಬಂದರು, ಅಶ್ವಿನಿ ಮ್ಯಾಮ್ ಜೊತೆಗೆ ಬಂದರು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ನನಗೇನೋ ತುಂಬ ಭಯ ಆಗೋಯ್ತು. ಸೊ ಹಿಂದೆ ನಿಂತಿದ್ದೆ, ಮಾತಾಡಿಲ್ಲ. ಅರ್ಜುನ್ ಅವ್ರಿಗೆ 2 ಸತಿ ಕೇಳಿದೆ, ನಂಗೊಂದು ಪಿಕ್ಚರ್ ಬೇಕು ಸಿಗುತ್ತಾ ಅಂತ. ಓ ಕೇಳಿ, ನೀವು ಹೀರೋಯಿನ್ ಕೊಡಲ್ವಾ ಅವ್ರು, ಹೋಗಿ ಅಂತ ಅಂದರು. ನಾನು ಇಲ್ಲ, ನನಗೆ ಭಯ ಆಗ್ತಾ ಇದೆ, ನಾನು ಹೋಗಲ್ಲ. ಅಂದರೆ ಐ ಆಮ್ ಸ್ಟಿಲ್ ಅ ಫ್ಯಾನ್ ಗರ್ಲ್ ಇನ್ಸೈಡ್. ಒಂದು ಚಿಕ್ಕ ಹುಡುಗಿಯಾಗಿ ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡ್ತೀನಿ. ನಾನು ಇವತ್ತಿನವರೆಗೂ ಹೇಳ್ತೀನಿ, ಯು ಪ್ಲೇ ಎನಿ ಅಪ್ಪು ಸರ್ ಸಾಂಗ್ಸ್, ಐ ನೋ ದ ಲಿರಿಕ್ಸ್ ಅಲ್ವಾ, ಐ ನೋ ಇಟ್. ಅಂದರೆ ಅಷ್ಟು ಹುಚ್ಚು. ಸೊ ನೋಡಿದೆ, ತುಂಬಾ ಭಯ ಆಯ್ತು. ಅಶ್ವಿನಿ ಮ್ಯಾಮ್ ಕರ್ಸ್ಬಿಟ್ಟು ಮಾತಾಡಿದ್ರು, ನೀವು ಮೈಸೂರವ್ರ? ಮ್ಯಾಮ್ ಮೈಸೂರವರು. ಅಪ್ಪು ಮೈಸೂರವ್ರಂತೆ ಬನ್ನಿ ಅಂತ. ಅವ್ರು ಬರ್ತಾರೆ, ಫುಲ್ ಎದ್ರುಕೊಂಬಿಟ್ಟೆ. ನೀವು ಮೈಸೂರವ್ರ ಅಂತ ಅಂದ್ರು. ಹ್ಞೂ ಸರ್ ಮೈಸೂರು. ಎಲ್ಲಿ ಮೈಸೂರಲ್ಲಿ? ಓ ಹೌದಾ. ಆಮೇಲೆ ಸರ್ ಒಂದು ಪಿಕ್ಚರ್ ಅಂತ, ಓ ಬನ್ನಿ ಅಮೃತ ಅಂತಂದ್ರು. ಸರ್ ನನ್ಗೆ ಹೆಸರು ಗೊತ್ತಾ, ನನ್ನ ಹೆಸರು ಗೊತ್ತಾ ಅಂತ ಅನ್ಸ್ಬಿಡ್ತು. ಆಮೇಲೆ ಮತ್ತೆ ಒಂದು ಸೀನ್ ರೀಶೂಟ್ ಮಾಡಿದ್ವಿ. ಸೊ ಅವತ್ತು ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಫಾರ್ ಮೀ. ಮಾತಾಡಿಸ್ದೆ, ಅವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಾನು ಅದನ್ನ ಟೋಟಲಿ ಐ ಕ್ಯಾನ್ ರಿಲೇಟ್ ಟು ಇಟ್. ನೀವು ಹೇಳೋದು ಪ್ರತಿಯೊಂದು ಮೂಮೆಂಟು. ನಿಮ್ಮ ಒಡನಾಟ, ಅಪ್ಪು ಸರ್ ಜೊತೆ ಇದ್ದ ಒಡನಾಟ, PRK ಸಂಸ್ಥೆಯಲ್ಲಿ ನಿಮ್ಮ ಒಡನಾಟ, ಅದ್ರ ಬಗ್ಗೆ ಹೇಳಿ ಸರ್. ನಾನು ಫಸ್ಟ್ ಮಿಲನಾಯಿಂದ ಶುರು ಆಯ್ತು ಅಪ್ಪು ಸರ್. ಮಾದೇಶ್ ಅವ್ರದ್ದು ಮತ್ತೆ ಸೂರ್ಯ ಅವ್ರದ್ದು ಕಂಟಿನ್ಯೂಸ್ ಮಾಡಂಗ. ಮಾದೇಶ್ ಅವ್ರದ್ದಂತೂ ರಾಮು, ಹುಡುಗರು, ಆಮೇಲಿಂದ ಪವರು, ಸೂರಿದು ಜಾಕಿ, ಅಣ್ಣ ಬಾಂಡು, ಆಮೇಲಿಂದ ಮನೆ ಹುಡುಗರು. ಬಟ್ ಅದು ಅವ್ರಿಗೆ ಅಗ್ರಿಕಲ್ಚರ್ ಅಂದ್ರೆ ಬಹಳ ಇಷ್ಟ ಇತ್ತು. ಅಣ್ಣವನ್ನ ನೆನೆದೆ ದಿನ ಇಲ್ಲ, ಅಮ್ಮನ ನೆನೆದೆ ದಿನ ಇಲ್ಲ. ಆಮೇಲೆ ಎಲ್ಲೋ ಅವ್ರ ಊರಲ್ಲಿ ಯಾರ್ಯಾರೋ ಫ್ರೆಂಡ್ಸು ಅವ್ರಿಗೆ ಏನೇನೋ ಮಾಡಿರೋದು. ಆಮೇಲೆ ಎಲ್ಲೋ ಒಂದ್ಸರಿ ಅನ್ನೋರು, ಸರ್ ನಾನು ಸ್ಕೂಲ್ಗೆ ಹೋಗ್ಲಿಲ್ಲ, ನಾನು ಸ್ಕೂಲ್ ಎಲ್ಲ ನನಗೆ ಮನೆ ಪಾಠ ಆಯ್ತು ನನಗೆ. ಬಟ್ ನಾನು ಸಖತ್, ನನಗೆ ಫ್ರೆಂಡ್ಸ್ಗಳಂತೂ ಸಿಕ್ಕಾಪಟ್ಟೆ ಗೊತ್ತಿಲ್ಲ ಸರ್, ನನಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ನಾನು ಫಸ್ಟು ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ ಆಗಿದೆ ಸರ್, ಬಟ್ ನನಗೆ ಗೊತ್ತಿಲ್ಲ ಅದೆಲ್ಲ. ಮೋಸ್ಟ್ಲಿ ಅಶ್ವಿನಿ ಮೇಡಮ್ ಬಂದಮೇಲೆ ಎಲ್ಲ 6 ಗಂಟೆಗೆ ಅವರು ಶೂಟಿಂಗ್ ನಿಂತರೆ 10 ಗಂಟೆವರೆಗೂ ಫೋಟೋ ಕೊಟ್ಬಿಟ್ಟು ಎಲ್ಲರನ್ನೂ ಮಾಡಿಸೋರು. ಬರೀ ನಮ್ಮದೇ ನಾವಲ್ಲಿ ಕೈ ಕಾಲಿರೋರು, ಓಕೆ, ಕುಂಟ್ರಂತೆ, ಕುರುಡ್ರು, ಎಲ್ಲ ಥರದವರು ಬರೋರು. ಅವ್ರಿಗೆ ಏನೋ ನಾನು ನೋಡಬೇಕು, ಎಲ್ಲರ ಹತ್ರ ಹೋಗೋರಪ್ಪ. ಏನು ಸರ್ ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು, ಸರ್ ಇವರಿಂದನೇ ನಾವಲ್ವಾ ಕಂದ ಅಂತ, ಎಲ್ಲ ಅವರೇ ಅಲ್ವಾ ಕೊಟ್ಟಿರೋದು ಅಂತ. ಒಂದು ತಿಳಿದವ್ರು ಹೇಳ್ತಾರಲ್ಲ, ಈ ಸಿನಿಮಾ ಈ ಸಕ್ಸಸ್ಸು, ಈ ಪಾಪ್ಯುಲಾರಿಟಿ ಇದೆಯಲ್ಲ, ಇದ್ರ ಮಧ್ಯೆ ಕೊಬ್ಬು ಸೆಕೆಂಡ್ಗಿಂತ ಫಾಸ್ಟಾಗಿ ಬಂದ್ಬಿಡ್ತಿದ್ದೆ ಅನ್ನೋದ್ರಲ್ಲಿ ಟಪ್ ಕಮ್ಮಂತ ಚೇಂಜ್ ಆಗ್ಬಿಟ್ಟಿರ್ತ, ಹಿಂಗೆ ಆಗ್ಬಿಡ್ತಾರಂತೆ. ಅದನ್ನು ನಾನು ಇದುವರೆಗೂ ಆ ಥರದ್ದು ನೋಡೇ ಇಲ್ಲ ಕಣ್ಣ, ನಾನು ಲವ್ಲೇಶನ ನೋಡಿಲ್ಲ ನಾನು. ಈ ಗುಣ ಸರ್, ಅದು ಕರ್ನಾಟಕ ಫ್ಯಾಮಿಲಿ ಪ್ಯಾಕ್ ಅವರು. ಸೂಪರ್ ಸರ್, ರಿಯಲಿ ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ಅದೊಂಥರ ಕರ್ನಾಟಕ ಫ್ಯಾಮಿಲಿ ಪ್ಯಾಕ್ ಇದ್ದಂಗೆ ಅಪ್ಪು ಸರ್. ರಿಯಲಿ ಎಲ್ಲದ್ರ ಮಧ್ಯೆ ನಮಗೆ ಹೌದು, ಅಶ್ವಿನಿ ಮೇಡಮ್ ವಿದ್ಯಾವಂತರು, ಅವ್ರಿಗೆ ಹೌದು ಈ ಪ್ರಪಂಚದಲ್ಲಿ ಇವೆಲ್ಲನೂ ಆಗುತ್ತೆ. ಇದನ್ನು ಅವ್ರನ್ನ ಜಯಿಸಬೇಕು, ಅವ್ರು ಧೈರ್ಯವಾಗಿರಬೇಕು, ಅವ್ರಿಗಿನ್ನ ಎಲ್ಲ ರೀತಿಯಿಂದನೂ ಒಳ್ಳೆಯದೇ ಆಗಬೇಕು, ಒಳ್ಳೆ ರೀತಿ ಆಗಬೇಕು. ಅವ್ರ ಮಕ್ಕಳಿಗಾಗ್ಬೋದು, ಇಡೀ ರಾಜ್ಕುಮಾರ್ ಕುಟುಂಬ, ಈ ಕರ್ನಾಟಕಕ್ಕೆ, ಚಿತ್ರರಂಗಕ್ಕೆ ಹಿಂಡ್ಬಿಟ್ರಪ್ಪ ಇನ್ನು ಸಾಕು ಭಗವಂತ, ಸ್ವಲ್ಪ ಒಳ್ಳೇದು ಮಾಡಪ್ಪ ಅಂತ. ಇಲ್ಲೇ ಇದ್ದಾರೆ ಸರ್ ಅಂತ ಅನ್ಕೊಂಡು ನಗುವಿನೊಂದಿಗೆ ಶುರು ಮಾಡಿದ್ವಿ. ಸೊ ನಗುವಿನ ಜೊತೆನೆ ಮಾತನ್ನ ಮುಂದುವರ್ಸೋಣ, ಓಕೆನಾ? ಕಮಿಂಗ್ ಬ್ಯಾಕ್ ಟು ನಮ್ಮ ಫ್ಯಾಮಿಲಿ ಪ್ಯಾಕ್ ಬಂದ್ರೆ, ಈಗ ಈ ಸಿನಿಮಾದಲ್ಲಿ ಬೇಸಿಕಲಿ ರಂಗಾಯಣ ರಘು ಸರ್ ಪಾತ್ರ ಲಿಖಿತ್ ಅವರ ಬಾಡಿಗೆ ಸುಮ್ನೆ ಒಂದೊಂದೆರಡು ಸಲ ಹೋಗ್ಬಿಟ್ಟು ತುಂಬಾ ಒಂದು ಒಳ್ಳೆ ಒಂದು
ಅದು ಹೆಂಗೆಂದ್ರೆ ಸಂಸ್ಕಾರ ಅಂತ ಯಾವಾಗೆಲ್ಲ ಲಿಖಿತ ದೇಹದಲ್ಲಿ ಅವ್ರು ಎಂಟರ್ ಆಗ್ತಾರೆ, ಅವರು ಮಾಡೋ ಕೆಲ್ಸಗಳು ಇವ್ರು ಹೋಗೋದು, ನೀವ್ ಅದನ್ನ ಎನಾಕ್ಟ್ ಮಾಡಿರೋದು ನಂಗೆ ತುಂಬಾ ಇಷ್ಟ. ಇಲ್ಲ, ಅದನ್ನ ನಾನು ರಂಗಣ್ಣ ಫಸ್ಟ್ ಹಗ್ ಮಾಡೋರು, ಆಮೇಲೆ ಆ ಪಾತ್ರ ಲಿಖಿತ್ ಅವ್ರು ಪ್ರತಿ ಬಾರಿ ಹೋಗಿ ಅವ್ರನ್ನ ತಪ್ಕೊಳ್ಳೋ ಸೀನೇ ಅದರ ಮಜ್ಜಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿ ಅಚ್ಚುತ್ ಸರ್ದ ಎಕ್ಸ್ಪ್ರೆಷನ್ಸ್ ಬೇರೆ, ಇವ್ರು ತಪ್ಕೊಂಡ್ಬಿಡ್ತಾರೆ ನನಗ್ ಮಿಸ್ ಆಗೋಯ್ತಲ್ಲ ಅಂತ ಹೇಳಿ. ಇವ್ರ ಆ ಡೈಲಾಗ್ ಚೆನ್ನಾಗಿದೆ, ನೀನು ಅಕ್ಕಿ ಆರಿಸೋದ್ರಲ್ಲಿ ಸರ್ ಆ ಡೈಲಾಗ್ ಹೇಳಿ ಸರ್ ಪ್ಲೀಸ್. ಅಕ್ಕಿಲ್ ಕಲ್ಲು ಆರಿಸ್ಬೋದು, ನೀನು ಅಕ್ಕಿ ಮೂಟೆನೇ ಆರಿಸ್ಬಿಟ್ಟಿದ್ಯಾ. ಇನ್ನೊಂದು ಮಜಾ ಏನ್ ಗೊತ್ತಾ, ಆ ಸೀನ್ಸ್ ಮಾಡ್ಬೇಕಾದ್ರೆ ಸಾಧು ಸರ್ ಆಕ್ಚುಲಿ ಅಲ್ಲಿ ಫ್ಲೂಟ್ ಬರ್ಸೋರು. ಹೌದು, ಅವ್ರು ಬರ್ತಿತ್ತು, ಅವ್ರಿಗೆ ತುಂಬಾ ಚೆನ್ನಾಗಿ ಬರ್ತಾರೆ. ಆಮೇಲೆ ಅದೊಂದು ಅವರೇ ತಗೊಂಬಂದಿದ್ರು ಫ್ಲೂಟ್, ಆ ಡ್ರಮ್ ಇತ್ತು, ಬೇಕು ಆ ಡ್ರಮ್ನ ಅವ್ರು ಬಾರ್ಸೋರು, ನಾವು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಸರ್ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ನೀವು ಅವರ ಬಾಡಿ ಒಳಗಡೆ ಹೋದ್ರೆ ನೀವೇನೆಲ್ಲ ಮಾಡ್ತೀರಾ, ಅದು ಸೆಲೆಬ್ರಿಟಿ ಬಾಡೀಸ್ ಒಳಗಡೆ ಹೋದ್ರೆ ಏನೆಲ್ಲ ಮಾಡ್ತೀರಾ ನೀವು ಅಂತ ಹೇಳಿ. ಯಶ್ ಸರ್ ನೆಕ್ಸ್ಟ್ ಹಾಲಿವುಡ್ಗೆ ಕರ್ಕೊಂಡು ಹೋಗೋದು. ರಚಿತಾ ರಾಮ್ ಒಂದು ಪಕ್ಕ ಕನ್ನಡಕ್ಕೆ ಫಿಕ್ಸ್ ಮಾಡ್ಕೋತೀನಿ. ಹೌದು, ತುಂಬಾ ಮುದ್ದಾಗಿದ್ದಾರೆ, ಯಾಕೆ ಕಳ್ಸ್ಕೊಡೋಣ ಬೇರೆ ಭಾಷೆಗೆ. ಸೂಪರ್ ಸರ್ ಸೂಪರ್. ಧ್ರುವ ಹತ್ರ ಸೇರ್ಕೊಂಡು ನನಗೆ ರೆಟ್ಟೆ ಸೇರ್ಕೋಬೇಕು ಅಂತ ಆಸೆ ನನಗೆ. ಅವ್ರು ಶೋಲ್ಡ್ರಲ್ಲಿ ಧ್ರುವ ಸರ್ಜಾ. ಇವರು ರಂಗಯ್ಯ ರಘು ಸರ್ ರೆಟ್ಟೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ಅದೆಲ್ಲ. ಹೌದೌದು, ಅವ್ರು ಧ್ರುವನ್ ಶೋಲ್ಡ್ರಲ್ಲಿ ಸೇರ್ಕೋಬೇಕು ಅಂತ ಜಗ ಜಗ ಬರ್ತಾರೆ. ನಾನು ಹಾಯ್ ಹಾಯ್ ನಾನು ಇಲ್ಲಿದ್ದೀನಿ, ಹಲೋ ಹಲೋ ಅಂತ. ಲವ್ಲಿ. ಸುದೀಪ್ ಸರ್ ಈಗ ಹಾಲಿವುಡ್ಗೆ ಹೋದಾಗಿತ್ತು, ಬಾಲಿವುಡ್ಗೆ ಹೋಗಾಯ್ತು. ಸುದೀಪ್ ಸರ್ ಜೊತೆಗೆ ಹೌದು, ಈಗ ಪ್ರೊಡಕ್ಷನ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿಬಿಟ್ಟಿದ್ದಾರೆ. ದೊಡ್ಡದೊಂದು ಬೇರೆ ಥರದ್ದು ಏನೋ ಸಿನಿಮಾಗೆ ಸಂಬಂಧಪಟ್ಟಿದ್ದೆ ಆ ಥರದ್ದು ಏನಾದ್ರು ಒಂದು ತಲೆ ಒಳಗೆ ಹುಳ ಬಿಟ್ಬಿಡೋದು, ಒಂದು ಸ್ಟುಡಿಯೋನೋ ಮತ್ತಿನೇನೋ ಆ ಥರದ್ದೇನೋ ಕೊರದಾಕ್ಬಿಡೋದು ತಲೆ ಒಳಗೆ ಸೇರ್ಕೊಂಡು. ನಿಮ್ಮ ಕಲೆ ಸಾಧ್ಯ, ನೀವೇ ಮಾಡಿ. ಅರ್ಜುನ್ ಅವ್ರದ್ದು ಪಾರ್ಟ್ 2 ಹೋಗ್ಬಿಡ್ತೀನಿ ಬಿಡಲ್ಲ. ಆಕ್ಚುಲಿ ಒಂದ್ ಸೀನ್ ಶೂಟ್ ಮಾಡಿದ್ವಿ ಲೀಡ್ ಕೊಡಕ್ಕೆ ಅಂತ 2 ಅಲ್ಲಿ. ಅದು ಪ್ರಾಬಬ್ಲಿ ಡಿಲಿಟೆಡ್ ಸೀನ್ಸ್ ಅಲ್ಲಿ ಬರಬಹುದು, ಅದು ನೀವು ನೋಡಿಲ್ಲ. ನಾನು ನೋಡಿಲ್ಲ, ಅದು ಅದರಲ್ಲಿ ಇರಲಿಲ್ಲ. ರಿಕ್ವೆಸ್ಟ್ ಅಂದ್ರೆ ಶರ್ಮಿತಾ ಅವ್ರನ್ನ ರಿಪೀಟ್ ಮಾಡಿ. ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ, ಇದನ್ನ ಹೇಳ್ಬೇಕು. ಇನ್ನೊಂದು ಲಾಕ್ ಡೌನ್ ಮಾಡ್ಬಿಟ್ಟಿದ್ರೆ ನಾನೇ ಅವ್ರ ಅಮ್ಮನ ತರ ಕಾಣಿಸ್ತೀನಿ. ಇಟ್ಸ್ ಓಕೆ ಪಾ, ಲಾಕ್ ಡೌನ್ ನಾವೆಲ್ಲ ತುಂಬಾ ಪೂರ್ಣವಾಗಿ ಅದನ್ನ ಅನುಭವಿಸಿದ್ದೇವೆ. ಸೆಕೆಂಡ್ ಲಾಕ್ ಡೌನ್ ಆದಾಗ ನಾನು ಫೋನ್ ಮಾಡೋದು ಲಿಖಿತ್ಗೆ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ. ಅವರು ಫುಲ್ ಬೆಳಗ್ಗೆ ಯೋಗ ಎಲ್ಲ ಮಾಡ್ತಾ ಇದ್ದೀನಿ ಅಂತ. ಓಕೆ ಸರಿ ಆಯ್ತು, ನಾನು ಒಂದು 3 ದಿನ ಮಾಡಿದೆ, ಆಮೇಲೆ ಆಗಿಲ್ಲ ಮಾಡಕ್ಕೆ. ಆಮೇಲೆ ಸೆಕೆಂಡ್ ಶೆಡ್ಯೂಲ್ ಬಂದ್ರು ಸೆಟ್ಟಿಗೆ, ಅವ್ರನ್ನ ನೋಡಿದೆ, ನಂಗೆ ನಗ್ಗು ನನ್ನ ನೋಡ್ತೀನಿ, ಇಬ್ರು ಹೆಂಗ್ ನಗ್ತಿದೀವಿ ಅಂದ್ರೆ ಬ್ರೋ ನೀವು ತಪ್ಪಾಗಿದೆ ಬ್ರೋ, ಮಧ್ಯ ಮ್ಯಾಮ್ ಬೇರೆ ಫುಲ್. ಅಯ್ಯೋ ಶರ್ಮಿತಾ ಅವರು ಅಲ್ಟ್ರಾ ಸೆಕ್ಸಿ, ಶೀಸ್ ಬಿಕಮ್ ಶೀಸ್ ಕಮಿಂಗ್ ಲೈಕ್ ಶಿಟ್ಸ್. ಅರ್ಜುನ್ ಫುಲ್ ಸ್ಲಿಪ್ಸ್ ಕೊಡಿ ಅರ್ಜುನ್ ನನಗೆ ಪ್ಲೀಸ್. ಫೈನಲಿ ಅನುಶ್ರೀ ಒಳಗಡೆ ಅನುಶ್ರೀ ಒಳಗೆ ಅವ್ರು ಏನು ಮಾಡ್ತೀನಿ ಅಂತಂದರೆ, ಯಾರೇ ಆಂಕರ್ ಮಾಡಿ ಅಂತ ಫೋನ್ ಮಾಡಿದ್ರೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ನನ್ನ ಬಗ್ಗೆ ಕತೆ ಮಾಡಿ, ನನ್ನ ಬಗ್ಗೆ ಕ್ಯಾರೆಕ್ಟರ್ ಮಾಡಿ, ನಾನು ಆ್ಯಕ್ಟ್ ಮಾಡಬೇಕು ಅಂತ ಲಕ್ಷಣ ಮಾಡಿದ್ದೀನಿ. ನಾನು ಬ್ಯುಸಿ ಇದ್ದೀನಿ, ಯಾವುದು ಆ ತಮಿಳಲ್ಲಿ ಮಾಡ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೀನಿ, ಈ ಥರದ ರೋಲ್ ಆ ಥರದ ರೋಲ್ ಸುಮ್ಮನೆ ಬಿಟ್ಟಾಕಿ ಎಲ್ಲ ಬಿಲ್ಡಪ್ ಕೊಟ್ಬಿಡೋದು. ಇಲ್ಲ ಅನುಶ್ರೀನ್ ಮೇಲೆ ಆಂಕರಿಂಗ್ ಕಡಿಮೆ ಮಾಡಿದ್ದಾಳೆ, ಆ್ಯಕ್ಟ್ ಮಾಡ್ತಿದ್ದಾಳೆ, ಈ ಥರ ರೋಲು ಆ ಥರ ರೋಲು ಅಂತ ಯಾರು ಕೇಳ್ತಾರಲ್ಲ ನಿನಗೆ ಅವ್ರೊಳಗೂ ಸೇರ್ಕೊಂಡ್ಬಿಡ್ತೀನಿ. ನಿಮಗೋಸ್ಕರ ಒಂದು ಸಿನಿಮಾ ಮಾಡ್ತೀನಿ ಮಾಡಿ. ಓ ಮೈ ಗಾಡ್, ಇದಿಷ್ಟು ನಮ್ಮ ಇಂಟರ್ವ್ಯೂ ನಡೆದಂತಹ ಮಜ್ಜವಾದಂತಹ ಮಾತುಕತೆ. ಸಿನಿಮಾ ಬರೀ ಇಷ್ಟೇ ಇರೋದಿಲ್ಲ, ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಪ್ರತಿ ಸೀನ್ ಪ್ರತಿ ಹಂತದಲ್ಲೂ ಎಲ್ಲರನ್ನ ನಗಿಸ್ತಾರೆ. ಆ್ಯಂಡ್ ಇವರೊಬ್ರು ಇದ್ದೇ ಇದ್ದಾರೆ ನಮ್ಮ ಕಣ್ಣಲ್ಲಿ ನೀರು ಬರ್ಸೋದಕ್ಕೆ. ಅದು ಒಂಥರ ಖುಷಿಯ ಸಂತೋಷದ ಕಣ್ಣೀರು. ಸೊ ಫೈನಲಿ ಈಗ ಎಲ್ಲರೂ ಸೇರ್ಕೊಂಡು ರಘು ಸರ್ ಸ್ಟೈಲಲ್ಲಿ ಆಡಿಯನ್ಸ್ಗೆ ಹೇಳಬೇಕು. PRK ಪ್ರೊಡಕ್ಷನ್ ಇಂದ ಫ್ಯಾಮಿಲಿ ಪ್ಯಾಕ್ ಇದೇ ತಿಂಗಳು 17ನೇ ತಾರೀಕು ಅಮೆಜಾನ್ ಪ್ರೈಮ್ ಹಿಡಿದಲ್ಲಿ ಬರ್ತಿದೆ. ನೀವೆಲ್ಲರೂ ನೋಡಿ. Easy.